ಸರ್, ಈಗ ದ್ರಾವಿಡ ಚಳವಳಿ ಅಂತ ಬಂದಾಗ ನೀವು 5 ರಾಜ್ಯಗಳನ್ನ ಮೇಜರ್ ಆಗಿ ತಗೋತೀರಿ. 5 ರಾಜ್ಯಗಳಲ್ಲೂ ದ್ರಾವಿಡರೇ ಮುಖ್ಯ, ದ್ರಾವಿಡ ನೆಲ, ದ್ರಾವಿಡ ಜಲ, ದ್ರಾವಿಡ ಭಾಷೆ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮವೆಲ್ಲ ರಾಜ್ಯ ಅಲ್ಲ, ನಮ್ದೆಲ್ಲ ಒಂದೊಂದು ದೇಶ, ಹೈದರಾಬಾದ್ ದೇಶ, ಕನ್ನಡ ದೇಶ ಅಂತೆಲ್ಲ ಹೇಳ್ತೀರಿ. ಇದಕ್ಕೆ ನೀವು ವೈಯಕ್ತಿಕವಾಗಿ ಈ ಚಳುವಳಿಗೆ ಧುಮುಕ್ಬೇಕು ಅಂದ್ರೆ ಯಾವ ವ್ಯಕ್ತಿ ಪ್ರಮುಖ ಕಾರಣ ಅಥವಾ ಯಾವ್ದು ವಿಚಾರ ನಿಮ್ಗೆ ಪ್ರಮುಖ ಕಾರಣವಾಯ್ತು? ಬಹಳ ಮುಖ್ಯವಾಗಿ ಕನ್ನಡ ಭಾಷೆ ಅದಕ್ಕೆ ತೊಂದರೆ ಆಗ್ತದೆ ಅನ್ನೋದು ಗೊತ್ತಾದ ಮೇಲೆ, ಮತ್ತು ಆ ಮೊದಲಿಂದನೂ ಕೂಡ ಈ ಒಂದು ಸಮಾನತೆ ಇರಬೇಕು ಅಂತ ಬಯಸ್ತಿದ್ದಂಥ ಆಲೋಚನೆ ನನ್ನದು. ಹಾಗಾಗಿ ಇದನ್ನು ಗಮನಿಸಿದಾಗ ಹೆಚ್ಚು ರಿಸಲ್ಟ್ ಬಂದಿರೋದು ದ್ರಾವಿಡ ಚಳವಳಿ ಎಲ್ಲಿ ಸಕ್ಸಸ್ ಆಗಿದೆಯೋ ಅಲ್ಲಿ. ಈ ದ್ರಾವಿಡ ಚಳವಳಿ ಅಂದ ತಕ್ಷಣ ತುಂಬ ಜನ ಏನಂತಾರೆ, ಪೆರಿಯಾರ್ ಅವರು ಶುರು ಮಾಡಿದಂಥದ್ದು ದ್ರಾವಿಡ ಚಳವಳಿ ಈ ಥರ ಹೇಳ್ತಾರೆ. ಹೌದು, ಪೆರಿಯಾರ್ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ದ್ರಾವಿಡ ಚಳವಳಿಗೆ. ಆದರೆ ಇದನ್ನು ಶುರು ಮಾಡಿದ್ದು ಪಂಡಿತ್ ಅಯೋಧ್ಯ ದಾಸ್ ಅಂತ ಅವರೊಬ್ಬರು ಸಿದ್ಧ ಮೆಡಿಸಿನ್ ಅಂತ ಕರಿತೀವಿ. ಸಿದ್ಧ, ನಾವೇನು ಆಯುರ್ವೇದ ಅಂತ ಇವತ್ತು ಕರೀತಾರೆ, ಸಿದ್ಧ ಔಷಧ ಅಂತ, ಅದರ ಡಾಕ್ಟರ್ ಅವರು ದ್ರಾವಿಡ ಚಳವಳಿ ಮತ್ತು ಬುದ್ಧಿಸ್ಟ್ ಚಳವಳಿನ ಪ್ರಾರಂಭ ಮಾಡಿದ್ದು ಮೊದಲ ಬಾರಿಗೆ. ಆ ಎರಡೂ ಚಳವಳಿ ಪೆರಿಯಾರ್ ಅವರು ದ್ರಾವಿಡ ಚಳವಳಿನ ಮುನ್ನಡೆಸ್ತಾರೆ, ಬುದ್ಧಿಸ್ಟ್ ಚಳವಳಿನ ಅಂಬೇಡ್ಕರ್ ಅವರು ಮುನ್ನೆಲೆಗೆ ತಂದಿದ್ದಾರೆ. ಇದಕ್ಕೂ ಮೊದಲು ಪಂಡಿತ್ ಅಯೋಧ್ಯದಾಸ್ ಅವ್ರಿಗೂ ಮೊದಲು ರಾಬರ್ಟ್ ಕಾರ್ಡ್ವೆಲ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಅವರು 1856ರಲ್ಲಿ ಕಂಪ್ಯಾರಿಟಿವ್ ಗ್ರಾಮರ್ ಸ್ಟಡೀಸ್ ಅಂತ ಒಂದು ಬುಕ್ಕನ್ನು ಬರೀತಾರೆ. ಅಲ್ಲಿ ಈ ದ್ರಾವಿಡಿಯನ್ ಕಾನ್ಸೆಪ್ಟು ಮೊದಲ ಬಾರಿಗೆ ಅಧಿಕೃತವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ವಿತ್ ಪ್ರೂಫ್ ಸೈಂಟಿಫಿಕ್ ಆಗಿ ಪ್ರತಿಪಾದನೆ ಆಗೋದು 1856. ನೀವು ಡೇಟನ್ನು ನೆನಪು ಮಾಡ್ಕೋಬೇಕು, ಯಾಕೆಂದರೆ 1857ಕ್ಕೆ ಸಿಪಾಯಿ ದಂಗೆ ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ. ಯಾಕೆ ಅಂದರೆ ಒಂದೇ ಒಂದು ವರ್ಷ ಇವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಯಾವಾಗ ಇವರು ಪ್ರೂವ್ ಮಾಡ್ಬಿಡ್ತಾರೆ, ಪ್ರೂವ್ ಮಾಡ್ತಾರೆ. ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಇದನ್ನ ಸಹಿಸ್ಕೊಳಕ್ಕಾಗದ ಇರುವಂತ ಯಾರೇ ಅನಿಸ್ಕೊಂಡಂತವ್ರು, ಹೌದು, ಸಿಪಾಯಿ ದಂಗೆನ ಇವತ್ತಿನ ಹಿಂದಿ ಬೆಲ್ಟ್ ಏನಿದೆ ಅವತ್ತೂ ಅಷ್ಟೇ ಮೂಢನಂಬಿಕೆಯಲ್ಲಿ ಇದ್ದಂತ ಜನ. ಆರಂಭ ಆಗೋದೇ ಹೌದು, ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ಇನ್ನ ಇವರು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಬಿಟ್ರು, ನಮ್ಮನ್ನ ನಾವು ಬೇರೆಯವರು ಅಂತ ಪ್ರೂವ್ ಮಾಡ್ಬಿಡ್ತಾರೆ ಅನ್ನೋ ಭಯ ಸ್ಟಾರ್ಟ್ ಆಗಿ ಅದು ಸ್ಟಾರ್ಟ್ ಆಗುತ್ತೆ. ಹೌದು, ಇವರು ಇಲ್ಲಿಯವರಲ್ಲ, ಯುರೇಷಿಯನ್ ಅನ್ನೋದನ್ನ ಪ್ರೂವ್ ಮಾಡ್ಬಿಡ್ತಾರೆ, ಬದುಕ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಇದಕ್ಕೂ ಮೊದಲು ಫ್ರಾನ್ಸಿಸ್ ಎಲಿಸ್ ವೈಟ್ ಅನ್ನೋ ಅಧಿಕಾರಿ 1816ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಕ್ಯಾಂಪಬಲ್ ಅನ್ನುವಂಥ ಒಬ್ಬರು ಅಧಿಕಾರಿ ಗ್ರಾಮರ್, ತೆಲುಗು ಲ್ಯಾಂಗ್ವೇಜು ಮತ್ತು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜು ಕಂಪ್ಯಾರಿಟಿವ್ ಒಂದು ಗ್ರಾಮರ್ ಬುಕ್ಕನ್ನು ಬರೀತಾರೆ. ಅದಕ್ಕೆ ಅವರು ನೋಟ್ ಟು ಇಂಟ್ರೊಡಕ್ಷನ್ ಅನ್ನುವಂಥ ಅವ್ರಿಗೇನು ನಾವೀಗ ಮುನ್ನುಡಿ ಬರ್ಕೊಡ್ತಾರಲ್ಲ ಆ ರೀತಿ ಬರೆಯೋ ಜಾಗದಲ್ಲಿ ಅಲ್ಲಿ ಅವರು ಪ್ರೂವ್ ಮಾಡ್ತಾರೆ ತೆಲುಗು ಮತ್ತು ಸ್ಯಾನ್ಸ್ಕ್ರಿಟ್ಟು ಇದರ ಎರಡೂ ಮೂಲನೂ ಬೇರೆ ಬೇರೆ. ಯಾಕೆ ಈ ಒಂದು ಪ್ರೂವ್ ಮಾಡ್ತಾರೆ ಅಂತಂದರೆ, ಅವತ್ತಿನ ಪಂಡಿತರು ಅಂತ ಅನ್ಸ್ಕೊಂಡಿದ್ದವ್ರು ಏನು ಸೋಕಾಲ್ಡ್ ಈ ಪೂಜಾರಿಗಳು, ಇವತ್ತೇನು ನಾವು ಬ್ರಾಹ್ಮಣರು ಅಂತೀವಿ, ಇವರು ಆ ದಬ್ಬಾಳಿಕೆನ ಮಾಡ್ತಿದ್ರು. ಎಲ್ಲ ಬಂದಿರೋದೇ ಸಂಸ್ಕೃತದಿಂದ, ಎಲ್ಲಾ ಭಾಷೆಗಳಿಗೂ ಸಂಸ್ಕೃತನೇ. ಹೌದು, ಎಲ್ಲ ತಾಯಿ ಅದೇನೆ. ಆಮೇಲೆ ಏನು ಈ ಜಗತ್ತು ಸೃಷ್ಟಿ ಮಾಡಿರೋರೆ ನಾವು, ಎಲ್ಲರೂ ನಮ್ಮ ಅಡಿಯಾಳು, ಈ ಥರದ್ದನ್ನ ಮಾತಾಡೋರು, ತಲೆಯಲ್ಲಿ ಹುಡ್ತವ್ರು, ಈ ಥರ ಮಾತಾಡ್ತಿದ್ರಲ್ಲ. ಆ ಬ್ರಿಟಿಷ್ ಅಧಿಕಾರಿಗೆ ಏನಿದು ನಾನ್ ಸೆನ್ಸ್ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮವರು ಪಾಪ ಕೇಳ್ಕೊಂಡು ಸುಮ್ಮನಿರ್ತಿರ್ತಾರೆ, ಅವ್ರಿಗೆ ಅದು ಅನಿಸಿ ಅವರು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾರೆ, ನೋಡಪ್ಪ ಇದೇ ಬೇರೆ ಇದೇ ಬೇರೆ, ಇದಕ್ಕಿದು ಆಧಾರ ಅಂತ. ಸೊ ಇವು ಮೊಟ್ಟ ಮೊದಲನೇದಾಗಿ ಇರುವಂಥ ಪುರಾವೆಗಳು. ಅಲ್ಲ, ಇವತ್ತಿಗೂ ಏನಾಗ್ಬಿಟ್ಟಿದೆ, ನೀವು ಪದ ಬಳಸಿದ್ರೆ ಹೆಸರನ್ನ ಡಾಕ್ಟರ್ ಅಯೋಧ್ಯ, ಪಂಡಿತ ಅಯೋಧ್ಯ ದಾಸ್ ಅಂತೇಳಿ, ಇವತ್ತಿನ ಯಾವ್ದಾರ ಮಕ್ಳಿಗೆ ಅಥವಾ ನೀವೇನಾರು ಅಭಿ ಅನ್ನೋ, ಈ ಶ್ರೀನಿವಾಸನ್ ಅನ್ನೋ, ಮತ್ತೊಬ್ಬನ ಏನಾದ್ರು ಭಗವಾನ್ ಅನ್ನೋರು ವಿಚಾರ ಎತ್ತಿದ್ರೆ, ನೀನ್ ಯಾಕೆ ಭಗವಾನ್ ಅಂತ ಹೆಸರಿಟ್ಕೊಂಡಿದ್ಯಾ, ಶ್ರೀನಿವಾಸ ಅಂತ ಹೆಸರಿಟ್ಕೊಂಡಿದ್ಯಾ, ಹೌದು ಚೇಂಜ್ ಮಾಡ್ಕೋ, ನಮ್ಗೆ ಗೊತ್ತಿಲ್ವಲ್ಲ, ನಮ್ಮ ಅಪ್ಪ ಅಮ್ಮ ಇಟ್ಟಿರ್ತಾರೆ. ಅದು ಒಂದು ಜಾತಿನೂ ಅಷ್ಟೇನೆ.
ಹೌದು, ಅದು ಸೂಚಕ ಪದ. ಈ ಗೌಡ ಅನ್ನುವಂಥದ್ದು ಜಾತಿ ಅಲ್ಲ, ಅದೊಂದು ಸೂಚಕ ಪದ. ಸೂಚಕ ಪದ. ಆದ್ರೆ ಇವರು ಅದನ್ನೇ ಎತ್ಕೊಂಡು ನೀನ್ ಯಾಕೆ ಮುಸ್ಲಿಮ್ಸ್ ಆಗಿ ಇದ್ ಮಾಡ್ಕೋಬಾರ್ದು, ಮುಸ್ಲಿಮ್ಸ್ ಇಟ್ಕೋಬಾರ್ದು, ನೀನ್ ಯಾಕೆ ಕ್ರಿಶ್ಚಿಯನ್ ಹೆಸರು ಇಟ್ಕೋಬಾರ್ದು, ಈ ತರದ ಒಂದು ಮನೋಭಾವನೆನ ನಮ್ಮ ಶೂದ್ರರಲ್ಲಿ ಅಂದ್ರೆ ಇದೇ ದ್ರಾವಿಡರಲ್ಲಿ ತುಂಬಿಟ್ಟಿದ್ದಾರೆ. ತುಂಬಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ನಮ್ದೇ ಸರಿ, ನಮ್ದೇ ಶ್ರೇಷ್ಠ, ಬಾಕಿರೆಲ್ಲ ಕನಿಷ್ಠ ಅನ್ನುವಂಥದ್ದು. ಹೌದು. ಹೇಗೆ ನೀವು ಬಣ್ಣನ ಕಂಪೇರ್ ಮಾಡಿದ್ರಿ ಕಳೆದ ಬಾರಿ, ಏನು ಬಣ್ಣ, ಈ ಕಪ್ಪು ಬಣ್ಣ, ಶ್ವೇತ ಬಣ್ಣ ಶ್ರೇಷ್ಠ, ಕಪ್ಪು ಬಣ್ಣ ಕನಿಷ್ಠ ಅಂತ, ಆ ರೀತಿನಲ್ಲಿ ನಮ್ಮ ಅಲ್ಲ, ನಾವು ಅದನ್ನ ಹೇಳಿಲ್ಲ, ಇವ್ರು ಆ ರೀತಿ ಏರಿಕೆ ಮಾಡಿರೋದು. ಎರಡು ಕೂಡ ಬಣ್ಣ ಅಷ್ಟೇ. ಅದು ಅವ್ರು ಹೇಳಿರುವಂತದ್ದು ಶ್ರೇಷ್ಠ, ಹಾ, ಹೌದು. ಬಿಳಿ ಶ್ರೇಷ್ಠ, ಹ್ಮ್. ಕಪ್ಪು ಕನಿಷ್ಠ ಅಂತ. ಕನಿಷ್ಠ ಆದ್ರೂ ಪರವಾಗಿಲ್ಲ, ಅನಿಷ್ಠ ಅಂತ ಹೇಳೋದವ್ರು. ಕನಿಷ್ಠ ಅಂತ ಅಂದ್ರೆ ಅದು ಇದು ಒಂದ್ ಕಡೆ ಈ ಶನಿದೇವರಂತ ಪೂಜೆ ಮಾಡುವಂತವ್ರಿಗೆ ಹೌದು. ಈ ಇದನ್ನ ಅರ್ಪಿಸುವಂತದ್ದು, ಈ ಕಪ್ಪು ಬಟ್ಟೆನ ಅಥವಾ ಅಲ್ಲಿನ ಎಳ್ಬತ್ತಿ ಸುಡ್ಬೇಕು ಅನ್ನುವಂಥದ್ದು, ಇದು ಕೆಟ್ಟದ್ದು ಅಂತ ಅಲ್ಲೂ ಸಹ ಬಿಂಬಿಸ್ಕೊಂಡು ಬಂದಿದ್ದಾರೆ. ಹೌದು ಹೌದು